ರಾಜ್ಯದ ಅತಿದೊಡ್ಡ ರಾಜಕೀಯದ ಬೆಳವಣಿಗೆಯನ್ನು ನಿಮಗೆ ತೋರಿಸ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಸಲ್ಲಿಸುವಂತಹ ಪ್ರಕ್ರಿಯೆಗಳು ಒಂದು ಕಡೆ ನಡೆದ ನಂತರ ಸಿದ್ದರಾಮಯ್ಯನವರು ಸೀದಾ ದೆಹಲಿಗೆ ಹೋಗಿದ್ದಾರೆ. ವಿಶೇಷವಾಗಿ ರಾಜೀನಾಮೆ ಸಲ್ಲಿಸೋದಕ್ಕೆ ಹೋದಾಗ ರಾಜ್ಯಪಾಲರು ಲೋಕಭವನದಲ್ಲಿ ಇರಲಿಲ್ಲ. ರಾಜ್ಯಪಾಲರ ಸೆಕ್ರೆಟರಿಗೆ ತನ್ನ ರಾಜೀನಾಮೆ ಪತ್ರವನ್ನು ಕೊಟ್ಟು ಬಂದಿದ್ದಾರೆ. ಸಾಂವಿಧಾನಿಕವಾಗಿ ನನ್ನಿಂದ ಸಲ್ಲಿಕೆ ಆಗಿರುವಂತಹ ರಾಜೀನಾಮೆಯನ್ನ ಅವರು ಅಂಗೀಕಾರ ಮಾಡಬೇಕು ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಹೇಳಿ ಆಗಿದೆ. ಆದರೆ ಅದಾದ ನಂತರ ಅವರು ಕಡೆಯಲ್ಲಿ ಹೇಳಿರುವಂಥ ಒಂದು ಮಾತು ಬಹಳ ಮುಖ್ಯ ಇದೆ. ರಾಜ್ಯಸಭೆಗೆ ನನ್ನನ್ನು ನಾಮಿನೇಷನ್ ಮಾಡೋದಕ್ಕೆ ಹೇಳಿದರು, ಆದರೆ ನಾನು ಅದನ್ನು ಅತ್ಯಂತ ವಿನಯದಿಂದ ನಾನು ಅದನ್ನು ನಿರಾಕರಿಸಿದ್ದೇನೆ. ನಾನು ಇಲ್ಲೇ ಇರ್ತೇನೆ, ಇಲ್ಲೇ ನನಗಿನ್ನೂ 2 ವರ್ಷ ನನ್ನ ಜನ ಆರಿಸಿ ಕಳಿಸಿರುವಂಥಕ್ಕೆ ಇನ್ನೂ 2 ವರ್ಷ ಇದೆ ಅನ್ನೋದನ್ನು ಹೇಳಿದರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ನಾನಿಲ್ಲೇ ಇರುವೆ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾನು ಇಲ್ಲೇ ಇರ್ತೇನೆ ಅಂತ. ಕರ್ನಾಟಕದ ರಾಜಕಾರಣದಲ್ಲೇ ನಾನು ಇರ್ತೇನೆ. ಕರ್ನಾಟಕದ 7 ಕೋಟಿ ಕನ್ನಡಿಗರ ಸೇವೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷ 20 ವರ್ಷಗಳ ಅವಧಿಯ ಒಳಗಡೆ ನನ್ನ 2 ಬಾರಿ ಪ್ರತಿಪಕ್ಷ ನಾಯಕ, 2 ಬಾರಿ ಮುಖ್ಯಮಂತ್ರಿ ಮಾಡಿದೆ. ಹೀಗಾಗಿ ತಾನು ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದಂತೆಯೇ ನಾನು ಸ್ವಯಂ ಪ್ರೇರಿತನಾಗಿ ರಾಜೀನಾಮೆ ಸಲ್ಲಿಸಿದ್ದೇನೆ. ಆದರೆ ರಾಜ್ಯಸಭೆಗೆ ಹೋಗೋದಕ್ಕೆ ಹೇಳಿದರು, ರಾಷ್ಟ್ರ ರಾಜಕಾರಣಕ್ಕೆ ನಾನು ಹೋಗೋದಿಲ್ಲ. ಕರ್ನಾಟಕದಲ್ಲೇ ನನ್ನ ರಾಜಕಾರಣ, ನನ್ನನ್ನು ಆರಿಸಿ ಕಳಿಸಿರ್ತಕ್ಕಂತಹ ಜನರ ಸೇವೆಯನ್ನು, ಈ ರಾಜ್ಯದ ಸೇವೆಯನ್ನು ಮಾಡೋದಕ್ಕೆ ಇನ್ನೂ 2 ವರ್ಷಗಳ ಅವಕಾಶ ಇದೆ. ಯಾಕಂದರೆ ಇನ್ನೂ 2 ವರ್ಷಗಳ ಕಾಲ ನಾನು ಶಾಸಕನಾಗಿರ್ತೇನೆ. ಆ ಕೆಲಸವನ್ನು ನಾನು ಮುಂದುವರಿಸ್ತೇನೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇವತ್ತು ಬಹಳಷ್ಟು ಭಾವನಾತ್ಮಕ ಬೆಳವಣಿಗೆಗಳು ಕೂಡ ನಡೆದವು. ಅವರ ಆಪ್ತ ಶಾಸಕರುಗಳು ಕಣ್ಣೀರು ಹಾಕಿದರು, ಸಚಿವರುಗಳು ಕಣ್ಣೀರು ಹಾಕಿದರು, ಅಭಿಮಾನಿಗಳು ಕಣ್ಣೀರು ಹಾಕಿದರು. ಸ್ವತಃ ಸಿದ್ದರಾಮಯ್ಯನವರು ಕೂಡ ಸ್ವಲ್ಪ ಭಾವುಕರಾದರು. ಭಾವಿ ಮುಖ್ಯಮಂತ್ರಿ ಆಗಿರುವ ಶಿವಕುಮಾರ್ ಅವರು ಕೂಡ ಭಾವುಕರಾದರು. ಇವೆಲ್ಲವೂ ಕೂಡ ನಡೆದಿದೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ನಾನಿಲ್ಲೇ ಇರುವೆ ಅನ್ನೋದನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ಯಾವ ಕಾರಣಕ್ಕಾಗಿ ಅನ್ನೋದು. ಹಾಗೆಯೇ ಇವತ್ತಿನ ಪಂಚಾಯಿತಿ ಎರಡನೇ ಸುದ್ದಿ, ದೆಹಲಿ ಯಾತ್ರೆ. ಯಾವಾಗ ರಾಜೀನಾಮೆ ಸಲ್ಲಿಕೆ ಆಯಿತೋ ತತ್ಕ್ಷಣವೇ ಸಿದ್ದರಾಮಯ್ಯನವರು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸುದ್ದಿಗೋಷ್ಠಿಯಲ್ಲಿ ರಾಜ್ಯದ ಜನರಿಗೆ ತನ್ನಿಂದ ಕೊಡಬೇಕಾದಂತಹ ಸಂದೇಶವನ್ನು ಕೊಟ್ಟು ಸೀದಾ ಏರ್ಪೋರ್ಟ್ಗೆ ಹೋಗಿ ವಿಶೇಷ ವಿಮಾನದ ಮೂಲಕ ದೆಹಲಿ ತಲುಪಿದ್ದಾರೆ. ಸಿದ್ದರಾಮಯ್ಯನವರು ದೆಹಲಿಗೆ ಬರೋದಕ್ಕಿಂತ ಮುಂಚಿತವಾಗಿ ದೆಹಲಿಯಲ್ಲಿ ಹೈಕಮಾಂಡ್ನ ನಾಯಕರು ಪ್ರತ್ಯೇಕ ಸಭೆಯೊಂದನ್ನು ನಡೆಸಿದ್ದಾರೆ. ಭಾವಿ ಮುಖ್ಯಮಂತ್ರಿ ಅಂತೇಳಿ ಕರೆಸಿಕೊಳ್ತಾ ಇರುವ ಶಿವಕುಮಾರ್ ಅವರು ಕೂಡ ದೆಹಲಿ ಯಾತ್ರೆಯನ್ನು ಶುರು ಮಾಡಿದ್ದಾರೆ. ಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ. ಹಾಗಾದರೆ ದೆಹಲಿಯಲ್ಲಿ ಏನೋ ನಡೆಯುವಂಥದ್ದು, ಏನು ನಡೆಯುವಂಥದ್ದಿದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇವತ್ತು ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ನಾನಿಲ್ಲೇ ಇರುವೆ ಅನ್ನೋಂಥನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಪ್ರಬಲವಾದಂತಹ ಒಂದು ರಾಜಕೀಯ ಸಂದೇಶ ಇದರಲ್ಲಿ ಖಂಡಿತವಾಗ್ಲೂ ಇದ್ದೇ ಇದೆ. ಮೇಲ್ನೋಟಕ್ಕೆ ಅದರಲ್ಲಿ ಏನೂ ಇಲ್ಲ, ಸಿದ್ದರಾಮಯ್ಯನವರು ಇಲ್ಲೇ ಇರ್ತಾರೆ, ಶಾಸಕರಾಗಿರ್ತಾರೆ ಅಷ್ಟೇ ಅಂತ ಹೇಳಿದ್ರೆ, ಆದರೆ ಕೇವಲ ಶಾಸಕರಾಗಿ ಶಾಸನ ಸಭೆಯಲ್ಲಿ ಹಿಂದಿನ ಸೀಟ್ನಲ್ಲಿ, ಮುಂದಿನ ಸೀಟನ್ನು ಮೊದಲ ಸ್ಥಾನದಲ್ಲಿ ಕೂತ್ಕೊಂಡಂತಹ ವ್ಯಕ್ತಿ ಹಿಂದಿನ ಸೀಟಲ್ಲಿ ಕೂತ್ಕೊಂಡಾಗ ಮೊದಲ ಸ್ಥಾನದಲ್ಲಿ ಕೂತ್ಕೊಂಡ ವ್ಯಕ್ತಿ ಬಹಳ ಸುಲಭವಾಗಿ ಸರ್ಕಾರ ನಡೆಸ್ಕೊಂಡು ಹೋಗೋಕ್ಕೆ ಆಗುತ್ತೆ ಅಂತ ಹೇಳಿ ಅಲ್ಲ, ಅಲ್ಲಿ ಒಂದಿಷ್ಟು ಬಿಗಿ ಹಿಡಿತ ಇದ್ದೇ ಇರುತ್ತೆ. ಹೀಗಾಗಿನೇ ಸಿದ್ದರಾಮಯ್ಯನವರು ನಾನಿಲ್ಲೇ ಇರುವೆ ಅಂತ ಹೇಳ್ತಾ ಇರೋದ್ರಿಂದಾಗಿ ಮತ್ತು ಇವತ್ತಿಡೀ ದಿವಸ ರಾಜೀನಾಮೆ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ನಡೆದಿರುವಂತಹ ಬೆಳವಣಿಗೆ ನೋಡಿದಾಗ ಬಹಳ ಸ್ಮೂತ್ ಆಗಿ ಒಂದು ರೀತಿಯಂಥ ರಾಜಕೀಯದ ಮೇಲ್ಪಂಕ್ತಿಯನ್ನು ಹಾಕಿಕೊಡುವಂತಹ ರೀತಿಯಲ್ಲೇ ನಡ್ಕೊಂಡು ಬಂದಿದೆ ಇಡೀ ಪ್ರಕ್ರಿಯೆ, ರಾಜಕೀಯದ ಪ್ರಕ್ರಿಯೆ. ಏನೇನಾಯಿತು ಇವತ್ತು, ಸಿದ್ದರಾಮಯ್ಯನವರು ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಲೆಕ್ಕಾಚಾರಗಳು ಇದರಲ್ಲಿ ಅಡಗಿದ್ದಾವೆ, ಈ ವರದಿಯಲ್ಲಿ ತೋರಿಸ್ತೀನಿ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ನಾನೇ ಸ್ವಯಂ ಪ್ರೇರಿತನಾಗಿ ಅವರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ. ಕರ್ನಾಟಕ ರಾಜ್ಯ ರಾಜಕೀಯದ ಧೀಮಂತ, ಸಮಾಜಮುಖಿ, ಜನಪ್ರಿಯ ರಾಜಕಾರಣದ ಅಧ್ಯಾಯ ಮುಗಿದಿದೆ. ಮಾಸ್ ಲೀಡರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಲೋಕಭವನಕ್ಕೆ ತೆರಳಿದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ.
ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿದ್ದರಾಮಯ್ಯ ತಮ್ಮ 8 ವರ್ಷಗಳ 8 ದಿನಗಳ ಮುಖ್ಯಮಂತ್ರಿಯಾಗಿ ಸಲ್ಲಿಸಿದ ಸೇವೆ ಹಾಗೂ 50 ವರ್ಷಗಳ ಸುದೀರ್ಘ ರಾಜಕಾರಣದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ರು. ಯಾವಾಗಲೂ ಹೇಳುತ್ತಿದ್ದಂತೆ ಹೈಕಮಾಂಡ್ ನಿರ್ಧಾರವನ್ನ ಒಪ್ಪಿದ್ದೇನೆ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದೇನೆ ಎಂದ್ರು. ಹಾಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿರುವುದು ನನ್ನ ಸ್ವಂತ ನಿರ್ಧಾರ, ಇದರಲ್ಲಿ ಯಾರ ಒತ್ತಡವೂ ಇಲ್ಲ ಎಂದ್ರು. ತೆರವಾಗಿರುವ ಸಿಎಂ ಸ್ಥಾನಕ್ಕೆ ಸಿಎಲ್ಪಿ ಹೈಕಮಾಂಡ್ ಆಯ್ಕೆಯಂತೆ ನಿರ್ಧಾರವಾಗಲಿದೆ. ಸಿಎಂ ಸ್ಥಾನ ಬಿಡಲು ಹೈಕಮಾಂಡ್ನವರು ರಾಜ್ಯಸಭೆ ಆಫರ್ ಕೊಟ್ಟಿದ್ರು, ಅದನ್ನು ನಾನು ವಿನಮ್ರವಾಗಿ ತಿರಸ್ಕರಿಸಿದ್ದೇನೆ ಎಂದ್ರು. ಅವಕಾಶ ಕೊಟ್ಟ ಹೈಕಮಾಂಡ್ಗೆ ಕೃತಜ್ಞತೆ ಸಲ್ಲಿಸಿ ಸಹಕಾರ ಕೊಟ್ಟ ಸಹೋದ್ಯೋಗಿಗಳಿಗೆ ಧನ್ಯವಾದ ಅರ್ಪಿಸಿದ್ರು. ಮುಡಾ ವಿವಾದದ ಹಿನ್ನೆಲೆಯಲ್ಲಿ ಅಧಿಕಾರ, ಹಣ, ಆಸ್ತಿ ಹಿಂದೆ ನಾನೆಂದೂ ಹೋದವನಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಆದರೂ ನನ್ನ ಬಗ್ಗೆ ಪ್ರತಿಪಕ್ಷಗಳಿಂದ ಅಪಪ್ರಚಾರ ಮಾಡುವ ಪ್ರಯತ್ನ ನಡೆದಿದೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗದೆ ರಾಜ್ಯದಲ್ಲಿದ್ದುಕೊಂಡೇ ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡುತ್ತೇನೆ ಎಂದ್ರು. ಅಧಿಕಾರದಲ್ಲಿದ್ದಷ್ಟೂ ದಿನ ನೆಲ, ಜಲ, ಭಾಷೆ ವಿಚಾರದಲ್ಲಿ ರಾಜಿ ಆಗಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಸಿಎಂ ಆಗಿದ್ದ 2 ಅವಧಿಯ ಭರವಸೆಗಳನ್ನ ಈಡೇರಿಸಿದ್ದೇನೆ. ಗ್ಯಾರಂಟಿಗಳಿಂದ ರಾಜ್ಯದ ತಲಾ ಆದಾಯ ಹೆಚ್ಚಿದ್ದು ದೇಶದಲ್ಲೇ ನಂಬರ್ 1 ರಾಜ್ಯವಾಗಿದೆ ಕರ್ನಾಟಕ ಎಂದ್ರು. ಬಜೆಟ್ಗಾಗಿ ಸಾಲ ಮಾಡಿದ್ರು ಅನ್ನೋರಿಗೆ ವಿತ್ತೀಯ ಕೊರತೆ ಕಾಯ್ದೆ ನಿಯಮ ಮೀರಿ ಸಾಲ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಹಳ್ಳಿಯವನಾದ ನಾನು ರಾಜಕೀಯಕ್ಕೆ ಬಂದಿದ್ದು ಆಕಸ್ಮಿಕ, ಸಂವಿಧಾನವೇ ಧರ್ಮ ಎಂದ್ರು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳೇ ದೇವರು ಅಂದ್ರು. ನನ್ನ ಪಾಲಿಗೆ ಸಂವಿಧಾನ, ಮತದಾರರೇ ದೇವರು ಎಂದ್ರು. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ವಿಚಾರಗಳೇ ಆದರ್ಶಗಳಾಗಿದ್ದು ಮುಂದೆಯೂ ಅದೇ ಹಾದಿಯಲ್ಲೇ ಹೋಗ್ತೇನೆ ಎಂದ್ರು. ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ವಾಟ್ ಎವರ್ ಲೆಜಿಸ್ಲೇಟಿವ್ ಪಾರ್ಟಿ ಟೇಕ್ಸ್ ಎ ಡಿಸಿಷನ್, ಹೈಕಮಾಂಡ್ ಟೇಕ್ಸ್ ಎ ಡಿಸಿಷನ್, ಯು ವಿಲ್ ಬಿ ದಿ ಚೀಫ್ ಮಿನಿಸ್ಟರ್. ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ. ಇನ್ನು ಮುಡಾ ಹಗರಣದ ಹಿನ್ನೆಲೆಯಲ್ಲಿ ಸಾಕಷ್ಟು ನೊಂದಿರುವ ಸಿದ್ದರಾಮಯ್ಯ ಟೀಕೆ ಮಾಡಿದವರಿಗೆ ಖಡಕ್ಕು ಉತ್ತರ ಕೊಟ್ಟರು. ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ, ಹಣದ ಹಿಂದೆ ಹೋದವನಲ್ಲ. ಆಸ್ತಿ ಪಾಸ್ತಿ ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಮತದಾರ ದೇವರುಗಳು ಯಾವಾಗ ಅಧಿಕಾರ ಕೊಟ್ಟಿದ್ದಾರೆ, ಅವು ಎಲ್ಲರೂ ಕೂಡ ಯಾವಾಗ ಮಾಡಿದ್ದಾರೆ. ನಾನು 83ರಲ್ಲಿ ಶಾಸಕನಾದವನು, 78ರಲ್ಲಿ ತಾಲೂಕಾ ಬೋರ್ಡ್ ಮೆಂಬರ್ ಆದವನು, 1978 ಸುಮಾರು 50 ವರ್ಷ ಆಗ್ತಾ ಬಂದಿದೆ ರಾಜಕಾರಣ ಜೀವನ. 50 ವರ್ಷ ಆಗ್ತಾ ಬಂದಿದೆ. 28ಕ್ಕೆ 50 ವರ್ಷ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. ಇಲ್ಲಿವರೆಗೆ ಸುಮಾರು 1,40,000 ಕೋಟಿಗೂ ಹೆಚ್ಚು ಹಣವನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನ, ಕೊಟ್ಟಂತ ವಚನವನ್ನ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟದ್ರಿಂದ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ.
ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ. ದಿನಪತ್ರಿಕೆಯಲ್ಲೆಲ್ಲ ಬರ್ತದೆ, ನೀವೆಲ್ಲ ನೋಡಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಹೆಣ್ಮಕ್ಳು ಹೇಳೋದು, ಬೇರೆಯವ್ರು ಹೇಳೋದು ಎಲ್ಲ ನಂಬ್ಕೊಂಡಿದ್ದೀನಿ ನಾನು. ಪರ್ಚೇಸಿಂಗ್ ಪವರ್ ಅದೇ ಕನ್ನಡದ. ಹಾಗೆ ಸಿಎಂ ಆಗಿದ್ದಾಗ ಕೇಂದ್ರ ಸರ್ಕಾರದಿಂದ ಸಹಕಾರ ಸಿಗಲಿಲ್ಲ ಅನ್ನೋದನ್ನು ಲೆಕ್ಕದ ಸಮೇತ ಬಿಚ್ಚಿಟ್ಟರು ಸಿದ್ದರಾಮಯ್ಯ. 2026-27 ಸುಮಾರು 19,000 ಕೋಟಿ ರೆವಿನ್ಯೂ ಡಿಪಿಸಿಟ್ ಇದೆ. ಅದು ಯಾಕೆ ಡಿಪಿಸಿಟ್ ಆಯಿತು ಅಂತಂದ್ರೆ 15ನೇ ಹಣಕಾಸಿನ ಆಯೋಗ ನಮಗೆ ಕೊಡಬೇಕಾಗಿದ್ದಂಥ ಹಣವನ್ನು ಕೊಡಲಿಲ್ಲ. ಆಮೇಲೆ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರು ಸಿಟಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು. ಅವೆರಡನ್ನೂ ಕೊಡಲಿಲ್ಲ. ಒಟ್ಟು 11,495 ಕೋಟಿ ಕೊಡಲಿಲ್ಲ. ಹೀಗೆ ಎಲ್ಲವನ್ನು ಹೇಳಿದ ಬಳಿಕ ದೆಹಲಿಗೆ ಹಾರಿದ್ರು ಸಿದ್ದರಾಮಯ್ಯ. ಸಿದ್ದು ಜೊತೆ ಕೆಜೆ ಜಾರ್ಜ್, ಬೈರ್ತಿ ಸುರೇಶ್, ಎಎಸ್ ಪೊನ್ನಣ್ಣ ಹಾಗೂ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಕೂಡ ದೆಹಲಿಗೆ ಹೋದ್ರು. ಪವರ್ ಸೆಂಟರ್ ಆದ ಡಿಕೆಶಿ ಮನೆ, ಹಿರಿಯರು ಆಪ್ತರಿಂದ ಭೇಟಿ, ಶುಭಾಶಯ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ದೆಹಲಿಗೆ ಹಾರುತ್ತಲೇ ಡಿಕೆ ಶಿವಕುಮಾರ್ ಮನೆಯಲ್ಲಿ ಆಪ್ತರು, ಕಾರ್ಯಕರ್ತರು, ಬೆಂಬಲಿಗರ ದಂಡು ಸೇರಿತ್ತು. ಶುಭಾಶಯ ಕೋರುವ ಬ್ಯಾನರ್ಗಳು ಬಂದವು. ಅಭಿಮಾನಿಗಳಿಗೆ ಕೈ ಮುಗಿದು ನಮಸ್ಕಾರ ಹೇಳಿ ಹೋಗಿದ್ರು ಡಿಕೆ ಶಿವಕುಮಾರ್. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. ಅಲ್ಲ, ಅವ್ರು ಆಗಬೇಕು ಅನ್ನುವಂಥದ್ದಿತ್ತು. ಅವರ ಹೋರಾಟಕ್ಕೆ ಮತ್ತು ಅವರ 40 ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ಒಂದು ನಿಷ್ಠೆ, ಪ್ರಾಮಾಣಿಕತೆಯಿಂದ ಬಹುಶಃ ಅವ್ರಿಗೆ ಒಳ್ಳೇದಾಗುತ್ತೆ. ಪಕ್ಷ ಅವರ ಸೇವೆಯನ್ನು ಗುರುತಿಸ್ತದೆ. ಸುರೇಶ್ ಕುಮಾರ್ ಅವ್ರಿಗೆ ಅಭಿನಂದನೆ ಮಾಡಲಿಕ್ಕೆ ನಾ ಬಂದಿದ್ದೆ. ಅಭಿನಂದನೆ ಮಾಡಿ ಹೊರಟಿದ್ದೇನೆ. ಮತ್ತು ನಾ ಏನು ಡಿಸ್ಕಸ್ ಮಾಡಿಲ್ಲ, ಗೊತ್ತಲ್ಲ. ನನ್ನ ಆಸೆ, ಅಭಿಲಾಷೆ ನಂದೊಬ್ಬಂದೇ ಅಲ್ಲ, ಲಕ್ಷಾಂತರ ಕಾರ್ಯಕರ್ತರು, ಮುಖಂಡಗಳದ್ದು, ಕಾರ್ಯಕರ್ತರು ಒಂದು ಅಭಿಲಾಷೆ ಇತ್ತು. ಭಗವಂತ ಅದನ್ನು ಈಡೇರಿಸ್ತಾ ಇದ್ದಾನೆ. ನಾನು ಒಬ್ಬನೇ ಅಲ್ಲ, ನಾನು ಮೌನ ಮುರಿದು ಮಾತಾಡಿದ್ದೀನಿ. ಅವರು ಮೌನವಾಗಿ ಎಲ್ಲರೂ ಕೂಡ ಕೇಳಿದ್ದಾರೆ. ಸಿಎಂ ಸ್ಥಾನಕ್ಕೆ ಡಿಕೆಶಿ ಅಧಿಕೃತ ಆಗುತ್ತಲೇ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಹೋಗಲಿದ್ದಾರೆ. ಅಜ್ಜಯ್ಯನ ಆಶೀರ್ವಾದ ಪಡೆದು ಪ್ರಮಾಣ ವಚನದ ಮುಹೂರ್ತದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಅಜ್ಜಯ್ಯ ಸೂಚಿಸಿದ ದಿನದಂದೇ ಪ್ರಮಾಣ ವಚನ ನಡೆಯಲಿದೆ. ಸಮಯದ ಅವಕಾಶಕ್ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಾರೆ. ತದನಂತರ ಶ್ರೀಮಠದ ಆಶೀರ್ವಾದ ಅವ್ರಿಗಿರ್ತೈತಿ. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ ಶ್ರೀಮಠದ ಧರ್ಮದ ಧ್ವಜವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ನಾವು ದಯಪಾಲಿಸ್ತಾ ಇದ್ದೀವಿ. ಆ ಸಮಯದ ಅವಕಾಶ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗುತ್ತಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿ ವಿಮಾನ ಹತ್ತಿದ್ದಾರೆ. ನವದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದ್ದು ಡಿಕೆ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಬೆಳಿಗ್ಗೆ ನಡೆದ ಉಪಹಾರ ಕೂಟದಲ್ಲಿ ಸಿಎಂ ರಾಜೀನಾಮೆ ವಿಚಾರ ಅಧಿಕೃತವಾಗಿತ್ತು. ಹೈಕಮಾಂಡ್ ಸೂಚನೆಯಂತೆ ರಾಜೀನಾಮೆ ಕೊಡುತ್ತಿದ್ದೇನೆ, ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇನೆ, 3 ವರ್ಷಗಳಲ್ಲಿ ಜನಮೆಚ್ಚುವ ಕೆಲಸ ಮಾಡಿದ್ದೇನೆ, ಗ್ಯಾರಂಟಿಗಳಿಂದಾಗಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದಿದೆ, ಡಿಕೆ ಶಿವಕುಮಾರ್ಗೆ ಶುಭಾಶಯ ಹೇಳ್ತೇನೆ, ಹೊಸ ಸಿಎಂಗೆ ನನ್ನ ಸಹಕಾರ ಇರುತ್ತೆ ಎಂದ್ರು. ಹೊಸ ಸಿಎಂಗೆ ನೀವು ಸಹಕಾರ ಕೊಡಿ, ಪಕ್ಷದ ನಿರ್ಧಾರವನ್ನ ಎಲ್ಲರೂ ಪಾಲಿಸಬೇಕು ಎಂಬ ಸಲಹೆ ನೀಡಿದ್ರು. ಸಿದ್ದರಾಮಯ್ಯ ಹೀಗೆ ಹೇಳುತ್ತಲೇ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ರು ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯರನ್ನ ಬಿಗಿದಪ್ಪಿ ಭಾವುಕರಾಗಿ ಕಣ್ಣೀರಿಟ್ಟರು. ಸಿಎಂ ರಾಜೀನಾಮೆ ನಿರ್ಧಾರದಿಂದ ಹಲವು ಶಾಸಕರು, ಸಚಿವರು ಸಭೆಯಲ್ಲೇ ಕಣ್ಣೀರಿಟ್ಟರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೊರಗೆ ಬಂದರೂ ಅಳುತ್ತಲೇ ಇದ್ದರು. ಸಿಎಲ್ಪಿ ಸಭೆ ಆಗುತ್ತಾ ಇಲ್ವಾ? ಸಿಂಗಲ್ ಲೈನ್ ಅಜೆಂಡಾಗೆ ಫಿಕ್ಸ್. ಹೊಸ ಸಿಎಂ ಆಯ್ಕೆಗೆ ಸಿಎಲ್ಪಿ ಸಭೆ ನಡೆಯಬೇಕಿದೆ. ಆದರೆ ಸಿಎಲ್ಪಿ ಸಭೆ ಕರೆಯೋ ಬಗ್ಗೆ ಇನ್ನೂ ಗೊಂದಲಗಳಿವೆ. ಸಿಎಲ್ಪಿ ಕರೆದರೆ ಭಾರೀ ಹೈಡ್ರಾಮಾ ನಡೆಯೋ ಆತಂಕದಿಂದಾಗಿ ನಡೆಸಬೇಕಾ ಬೇಡವಾ ಎಂಬ ಚರ್ಚೆ ನಡೆಯುತ್ತಿದೆ. ಸಿಎಲ್ಪಿ ಕರೆದು ಯಾವುದೇ ಚರ್ಚೆ ಇಲ್ಲದೆ ಆರಂಭದಲ್ಲೇ ಡಿಕೆ ಶಿವಕುಮಾರ್ ಆಯ್ಕೆ ಎಂಬ ಸಿಂಗಲ್ ಲೈನ್ ಅಜೆಂಡಾ ಪಾಸ್ ಮಾಡುವ ಚಿಂತನೆಯೂ ನಡೆದಿದೆ.
CLP ಕರೀತಕ್ಕಂತ ಇನ್ನು ಯಾವುದೇ ರೀತಿಯಿಂದ ಅವರು ಹೇಳಿಕೆ ಕೊಟ್ಟಿಲ್ಲ. CLP ಕರಿ ಅಂದ್ರೆ ಕರಿತೀನಿ ಮೀಟಿಂಗ್. ನಮ್ಗೆ ಇನ್ನೂ ಏನು ಡೈರೆಕ್ಷನ್ ಬಂದಿಲ್ಲ. ಇವು ರೆಸಿಗ್ನೇಷನ್ ಎಕ್ಸೆಪ್ಟ್ ಆಗಬೇಕು, ಅದರ ನಂತರ CLP ಕರಿಬೇಕು. CLP ಅಲ್ಲದೆ ಒಂದು ಫಾರ್ಮ್ಯಾಲಿಟಿ ಇದ್ರು ರೆಸಲ್ಯೂಷನ್ ಮಾಡಬೇಕಾಗ್ತದಲ್ಲ. ರೆಸಲ್ಯೂಷನ್ ಮಾಡಿದ ನಂತರ ಮುಂದಿನ ಕ್ರಮ ಆಗ್ತದೆ. ದೆಹಲಿಗೆ ಹೋಗ್ತಾರೆ ಸರ್, ಇಬ್ರು ದೆಹಲಿಗೆ ಹೋಗೋ ಚಾನ್ಸಸ್ ಇದೆಯಾ ಸರ್? ಚಾನ್ಸಸ್ ಇರ್ಬೋದು. ಈ ಎಲ್ಲದರ ಮಧ್ಯೆಯೇ ಹೊಸ ಸರ್ಕಾರದಲ್ಲಿ ಮಿನಿಸ್ಟರ್ ಆಗುವವರು ಈಗಾಗಲೇ ಲಾಬಿ ಶುರು ಮಾಡಿಕೊಂಡಿದ್ದಾರೆ. ನಮಗೂ ಬೇಕು ಅಂತಿದ್ದಾರೆ. ನಮ್ಮ ನಿರೀಕ್ಷೆ ಪಕ್ಷದಿಂದ ಇರುವಂಥದ್ದು ಎಲ್ಲ ಕಾಲದಲ್ಲೂ ನಮ್ಮ ಸ್ಥಾನಗಳು 3ಕ್ಕಿಂತ ಜಾಸ್ತಿನೇ ಇದ್ದಿದ್ದು. ಅಲ್ಪಸಂಖ್ಯಾತರಿಗೆ ಕನಿಷ್ಠ 3 ಸ್ಥಾನಗಳು ಸಿಗ್ತಾಯಿತ್ತು. ಈ ಬಾರಿನೇ 23ರಿಂದ ಈ 26ವರೆಗೂ ಕೇವಲ 2 ಮಾತ್ರ ಸಿಕ್ಕಿತ್ತು. ನಮಗೆ ಕನಿಷ್ಠ 3 ಸ್ಥಾನಗಳನ್ನ ಕೊಡಬೇಕು ಅನ್ನೋ ವಿನಂತಿ ನಾನು ಮಾಧ್ಯಮದ ಮೂಲಕ ಮಾಡ್ತೇನೆ. ಸಿಗಲೇಬೇಕಲ್ಲ, ಸೀನಿಯರ್ ಇದ್ದೀನಿ. ಈಗ ಈ ಭಾಗದಲ್ಲಿ ಯಾರೂ ಇಲ್ಲ. ಜಿಲ್ಲೆನಲ್ಲಿ ಎಲ್ಲರದು ಆಗಿದೆ. ಈಗ ಜಯಚಂದ್ರ ಅವರು 2 ಬಾರಿ ಮಂತ್ರಿ ಆಗಿದ್ದರು, ಕ್ಯಾಬಿನೆಟ್ ಇದು. ಪರಮೇಶ್ವರು ಹಾಲಿ ಇದ್ದಾರೆ, ರಾಜಣ್ಣವ್ರದ್ದು ಆಗೋಗಿದೆ. ಈಗ ಉಳಿದಾನೆ, ಅದರಿಂದ ಕೊಡ್ತಾರೆ ಅಂತ ನನಗೆ ಅನಿಸಿಕೆ. ನಾನು ಅದೇ ನಿರೀಕ್ಷೆಯಲ್ಲಿ ಇದ್ದೀನಿ. ನನ್ನ ಈ ಸಾರಿ ಕನ್ಸಿಡರ್ ಮಾಡ್ತಾರೆ ನಮ್ಮ ಪಕ್ಷ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ ಅಷ್ಟೇ. ಖಂಡಿತ ನಾವು ಹಿಂದಿದ್ದಲ್ಲೂ ಕೇಳ್ಕೊಂಡು ಬಂದಿದ್ದೀವಿ. 3 ಬಾರಿ MLA ಆಗಿದ್ದೇನೆ. ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ನೋಡೋಣ, ಅದೃಷ್ಟ ಆಗಿದೋ, ಜನರ ಆಶೀರ್ವಾದ, ದೇವರ ಆಶೀರ್ವಾದ. ಇದೆಲ್ಲದರ ಮಧ್ಯೆಯೇ ದೆಹಲಿಯಲ್ಲಿ 2ನೇ ಸುತ್ತಿನ ಚದುರಂಗದಾಟ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಏನೇನ್ ತೀರ್ಮಾನ ಆಗುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸಿದ್ದರಾಮಯ್ಯನವರ ರಾಜೀನಾಮೆಯೊಂದಿಗೆ ಹೊಸ ಸಂಪುಟ ರಚನೆಗಾಗಿ ಶಾಸಕರು ಕೂಡ ಎದುರು ನೋಡ್ತಾ ಇದ್ದಾರೆ. ಏನೇನು ಆಗುತ್ತೆ, ನಮಗೂ ಅವಕಾಶ ಸಿಗುತ್ತೆ ಅಂತೇಳಿ. ಆದರೆ ಸಿದ್ದರಾಮಯ್ಯನವರಂತೂ ಒಂದು ಮಾತನ್ನು ಹೇಳಿ ಹೋಗಿದ್ದಾರೆ, ನಾನು ಇಲ್ಲೇ ಇರ್ತೇನೆ. ಕರ್ನಾಟಕದ ರಾಜಕಾರಣವೇ ನನ್ನ ಅಖಾಡ, ಇದುವೇ ನನ್ನ ಕುಸ್ತಿ, ನನ್ನ ರಾಜಕೀಯದ ಕುಸ್ತಿ ಏನೇ ನಡೆದರೂ ಕೂಡ ಅದು ಕರ್ನಾಟಕದಲ್ಲಿ ನಡೆಯುತ್ತೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ರಾಜ್ಯಸಭೆಗೆ ಹೋಗಲ್ಲ ಅಂತ ಹೇಳಿದರೆ. ಹಾಗಾದರೆ ಅದೇ ಅಂತಿಮ ತೀರ್ಮಾನ ಆಗುತ್ತಾ?